ನ್ಯೂ ಹೋಪ್ ಟಿವಿಯ ಎಲ್ಲ ವೀಕ್ಷಕರಿಗೂ ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲು ನಿಮಗೆ ಸಮಾಧಾನವಾಗಲಿ. ನಿರಾಶೆಯ ಜೀವನಕ್ಕೆ ಬೆಳಕು ತರುವ ದೇವರ ಮಹಿಮೆಯ ಸಂದೇಶವೇ ನಿರೀಕ್ಷೆಯ ವಾಕ್ಯ. ಈ ನಿರೀಕ್ಷೆಯ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ನಿರಾಶೆಯನ್ನು ನೀಗಿಸಿ ನಿರೀಕ್ಷೆಯನ್ನು ತರಲಿ. ಈ ದಿನ ಕೂಡ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಾಕ್ಯ ಜಕಾರಿಯ ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 9ನೇ ವಚನ. ಚೀಯೋನ್ ನಗರಿಯೇ ಬಹು ಸಂತೋಷ ಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ. ನೋಡು, ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣ ಉಳ್ಳವನಾಗಿ, ಕತ್ತೆಯನ್ನ, ಹೌದು ಪ್ರಾಯದ ಕತ್ತೆ ಮರಿಯನ್ನ ಹತ್ತಿದವನಾಗಿ ಬರುತ್ತಾನೆ. ನೋಡ್ರಿ, ಈ ವಾಕ್ಯ ಯೇಸು ಕ್ರಿಸ್ತನು ಯೆರೂಸಲೇಮ್ ಪಟ್ಟಣವನ್ನ ಪ್ರವೇಶ ಮಾಡುವುದನ್ನ ಸೂಚಿಸುತ್ತದೆ. ಈ ದಿನವೇ, ಈ ಪ್ರವಾದನೆಯ ನೆರವೇರಿಕೆಯ ಈ ದಿನವನ್ನೇ ಖರ್ಜೂರ ಗರಿಗಳ ಭಾನುವಾರ ಎಂಬುದಾಗಿ ಹೇಳುತ್ತಾರೆ. ನೋಡ್ರಿ, ಈ ಖರ್ಜೂರ ಗರಿಗಳ ಭಾನುವಾರ ಅಕಸ್ಮಾತ್ತಾಗಿ ನಡೆದಿರುವಂಥದ್ದಲ್ಲ. ಯೇಸು ಸ್ವಾಮಿ ಈ ಲೋಕದಲ್ಲಿ ಅವರು ಜನಿಸುವುದಕ್ಕಿಂತ ಮುಂಚಿತವಾಗಿ 400 ವರ್ಷ ಹಿಂದೆನೇ ಪ್ರವಾದಿಯಾದ ಜಕರೀಯನು ಪ್ರವಾದಿಸುತ್ತಿರುವುದನ್ನು ನೋಡುತ್ತಿದ್ದೇವೆ. ಏನಂತ ಹೇಳಿ, ಚೀಯೋನ್ ನಗರಿಯೇ ಬಹು ಸಂತೋಷ ಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ. ನೋಡು, ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವನದಲ್ಲಿ ಯಾವಾಗಲಾದರೂ ನೀವು ಹೀಗೆ ಭಾವಿಸಿದ್ದೀರಾ, ನನ್ನನ್ನು ಯಾರೂ ನೋಡುತ್ತಿಲ್ಲ, ನನ್ನ ಪರಿಸ್ಥಿತಿಗೆ ದೇವರು ಬರುತ್ತಾರಾ ಎಂಬುದಾಗಿ. ಆದರೆ ಈಗ ಓದಿದ ವಚನದಲ್ಲಿ ನಾವು ನೋಡ್ತೇವೆ, ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ. ನೀವು ದೇವರ ಬಳಿಗೆ ಹೋಗುವುದಕ್ಕಿಂತ ದೇವರೇ ನಿಮ್ಮ ಬಳಿಗೆ ಬರುತ್ತಿದ್ದಾರೆ. 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಯೆರೂಸಲೇಮನ್ನು ಪ್ರವೇಶಿಸಿದ ಹಾಗೆ ಈ ದಿನ ಆತನನ್ನು ಬಯಸುವ, ಹುಡುಕುವ ಒಂದೊಂದು ಹೃದಯದಲ್ಲಿ ಅವರು ಅರಸನಾಗಿ ಬರುವರು. ಯೇಸು ಸ್ವಾಮಿ ನಮ್ಮಲ್ಲಿ ಪ್ರವೇಶಿಸಲು ಅವರು ಸಿದ್ಧವಾಗಿದ್ದಾರೆ. ನಾವು ಆತನಿಗೆ ನಮ್ಮ ಹೃದಯವನ್ನು ತೆರೆದು ನಮ್ಮ ಜೀವನವನ್ನು ಒಪ್ಪಿಸಿ, ಕರ್ತನೇ, ನೀನು ರಾಜನಾಗಿ, ಅರಸನಾಗಿ ನನ್ನ ಜೀವಿತದಲ್ಲಿ ನೀವು ಆಳ್ವಿಕೆ ಮಾಡ್ರಿ ಎಂಬುದಾಗಿ ಯೇಸುವನ್ನು ಕರೆಯಬೇಕು. ನೋಡ್ರಿ, ಈ ಅರಸನ ಕುರಿತಾಗಿ ಹೇಳುವಾಗ ಸಾಧಾರಣವಾಗಿ ಅರಸನು ಹೇಗೆ ಬರ್ತಾರೆ? ಕುದುರೆಯ ಮೇಲೆ ಬರ್ತಾರೆ. ಆದರೆ ಈ ಶಾಂತ ಗುಣ ಉಳ್ಳವನಾದ ಅರಸನು ಪ್ರಾಯದ ಕತ್ತೆ ಮರಿಯನ್ನ ಹತ್ತಿ ಬರುತ್ತಾರಂತೆ. ನೋಡ್ರಿ, ದೊಡ್ಡ ರಾಜರಲ್ಲಿ ಬರ್ತಾರೆ, ಕುದುರೆಯ ಮೇಲೆ ಬರ್ತಾರೆ. ಆದರೆ ಯೇಸು ಸ್ವಾಮಿ ಪ್ರಾಯದ ಕತ್ತೆಯ ಮೇಲೆ ಏರಿ ಬರುವರೆಂಬುದಾಗಿ ಇಲ್ಲಿ ಪ್ರವಾದಿ ಹೇಳುತ್ತಿದ್ದಾನೆ. ಅದರ ಅರ್ಥ, ಇದು ಒಂದು ತಾಳ್ಮೆಯ ಸಂಕೇತ, ಇದು ಒಂದು ವಿನಯದ ಸಂಕೇತ. ಪ್ರಾಯದ ಕತ್ತೆ ಮರಿ ಎಂಬುದಾಗಿ ಹೇಳುವಾಗ ಸವಾರಿ ಮಾಡದ, ಹೊಸದಾಗಿ ಬೆಳೆದಂಥ ಒಂದು ಕತ್ತೆಯ ಮರಿ. ಅದರಲ್ಲಿ ನಾವೊಂದು ಆತ್ಮೀಕ ಅರ್ಥವನ್ನು ಗ್ರಹಿಸಿಕೊಳ್ಳಬೇಕು. ದೇವರಿಗೆ ಬೇಕಾಗಿರುವುದು ಯಾರಂತ ಹೇಳಿದ್ರೆ, ದೇವರಿಗೆ ಫ್ರೆಶ್ ಆಗಿರುವುದು ಬೇಕು. ಅದನ್ನು ಯಾರೂ ಉಪಯೋಗಿಸಿರಬಾರದು, ಅದು ಅದರ ಮೇಲೆ ಯಾರು ಕುಳಿತಿರಬಾರದು. ಅದಕ್ಕೆ ಯೇಸು ಸ್ವಾಮಿ ಇಲ್ಲಿ ನೋಡುತ್ತೇವೆ, ಅವರು ಪ್ರಾಯದ ಕತ್ತೆಯ ಮೇಲೆ ಏರಿ ಬರುವರಂತೆ. ಒಂದು ಉದಾಹರಣೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಪ್ರಪಂಚದಲ್ಲಿ ಪ್ರಖ್ಯಾತಿ ಹೊಂದಿದ ದೇವ ಸೇವಕರಲ್ಲಿ DL ಮೂಡಿ ಎಂಬಂಥ ಒಬ್ಬ ದೇವ ಸೇವಕರಿದ್ದರು. ಅವರು ಬಹಳ ಶ್ರೇಷ್ಠ ಸೇವಕರು. ಒಂದು ಸಾರಿ ಅವರು ಒಂದು ಕೂಟಕ್ಕಾಗಿ ಒಂದು ದೊಡ್ಡ ಪಟ್ಟಣಕ್ಕೆ ಹೋದಾಗ ಒಂದು ಸಿನಿಮಾ ನಟಿ ಅವರನ್ನು ಪ್ರಾರ್ಥನೆಗಾಗಿ ಮನೆಗೆ ಆಹ್ವಾನಿಸಿದರು. ಮನೆಗೆ ಭೇಟಿ ಕೊಟ್ಟಾಗ
ಆ ನಟಿ ಒಂದು ಕಾಫಿಯನ್ನು ತಂದು DL ಮೂಡಿ ಅವರಿಗೆ ಕೊಟ್ಟು ಅವರು ಮಾತಾಡ್ತಾ ಇದ್ದರು. ಆಗ ಆ ನಟಿಯೊಟ್ಟಿಗೆ ಮಾತನಾಡುತ್ತಾ ಈ ದೇವ ಸೇವಕರು ಹೇಳಿದ್ರು, ನೀವು ನೋಡುವುದಕ್ಕೆ ಬಹಳ ಸುಂದರವಾಗಿದ್ದೀರಾ, ಅನೇಕ ತಲಾಂತಗಳಿದೆ, ಆದರೆ ಇದನ್ನು ಲೋಕಕ್ಕಾಗಿ ಉಪಯೋಗಿಸದೆ ನಿಮ್ಮ ಜೀವಿತವನ್ನು ದೇವರಿಗೆ ಕೊಟ್ಟು ದೇವರಿಗಾಗಿ ಉಪಯೋಗಿಸಬಹುದಲ್ಲ ಎಂಬುದಾಗಿ ಹೇಳಿದಾಗ ಆಗ ನಟಿ ಹೇಳ್ತಾರೆ, ಇಲ್ಲ ಪಾಸ್ಟರ್, ಈ ಒಂದು ನನ್ನ ಜೀವನ ಈಗ ಬಹಳ ಉತ್ತುಂಗದಲ್ಲಿದೆ ಅಥವಾ ಬಹಳ ಒಂದು ಉನ್ನತ ಒಂದು ಸ್ಥಿತಿಯಲ್ಲಿದೆ. ಕೆಲವು ವರ್ಷಗಳಾದ ಮೇಲೆ ಸಿನಿಮಾ ಅವಕಾಶಗಳು ಕಡಿಮೆ ಆಗ್ತದೆ, ಆಮೇಲೆ ನನಗೂ ಸಹ ಅಂದ ಚಂದ ಎಲ್ಲ ಹೋಗ್ಬಿಡ್ತದೆ. ಆವಾಗ ನಾನೇನು ಮಾಡ್ತೇನೆ, ದೇವರ ಮಹಿಮೆಗಾಗಿ ಸಾಕ್ಷಿಯಾಗಿ ಜೀವಿಸಲು ಮತ್ತೆ ದೇವರಿಗಾಗಿ ಏನಾದರೂ ಮಾಡಲಿಕ್ಕೆ ನನ್ನನ್ನು ಒಪ್ಪಿಸ್ಕೊಡ್ತೀನಿ ಅಂತ ಹೇಳಿದ್ರಂತೆ. ಆಗ ಕಾಫಿ ಕುಡಿತಾ ಇದ್ದಂಥ DL ಮೂಡಿಯವರು ಅರ್ಧ ಕುಡಿದಿದ್ರು, ವಾಪಸ್ ಅರ್ಧ ಹಾಗೆ ಇತ್ತು. ಅವ್ರಿಗೆ ಕೊಟ್ಟು ಹೇಳಿದ್ರಂತೆ, ಈ ಕಾಫಿ ನೀವು ಸಹ ಕುಡೀರಿ ಅಂತೇಳಿ. ಅವಳಿಗೆ ಬಹಳ ಕೋಪ ಬಂತ್ರಿ. ಪಾಸ್ಟರ್, ಏನು ಪ್ರೀತಿಯಿಂದ ನಮ್ಮ ಮನೆಗೆ ಕರೆದೊಂದು ಪ್ರಾರ್ಥನೆ ಮಾಡಿ ಹೋಗ್ತೀರಾ ಅಂತ ಹೇಳಿದ್ರೆ ಎಷ್ಟು ನನ್ನನ್ನು ಅವಮಾನ ಪಡಿಸ್ತಾ ಇದ್ದೀರಾ, ನೀವು ಕುಡಿದ ಎಂಜಲ ಕಾಫಿಯನ್ನು ನಾನು ಕುಡಿಬೇಕಾ ಅಂತ ಕೇಳಿದ್ರಂತೆ. ಆಗ DL ಮೂಡಿಯವರು ಹೇಳಿದ್ರಂತೆ, ಈ ಎಂಜಲು ಕುಡಿದ ಕಾಫಿ ಇವತ್ತು ಹೇಗೆ ನೀನು ತಳ್ಳಿದ್ದೀಯೋ ಅದೇ ಥರ ನಿನ್ನ ಎಂಜಲಿನ ಜೀವಿತ ದೇವರಿಗೆ ಬೇಡ. ನೀನು ಯೌವನ ಕಾಲದಲ್ಲಿರುವಾಗಲೇ, ನೀನು ಪ್ರಕಾಶಮಯವಾಗಿರುವಾಗಲೇ ನೀನು ದೇವರಿಗಾಗಿ ಜೀವಿಸಬೇಕು ಎಂಬುದಾಗಿ ಹೇಳಿದಾಗ ಆ ನಟಿಗೆ ಅರ್ಥವಾಯಿತಂತೆ. ನೋಡ್ರಿ, ಯೇಸು ಸ್ವಾಮಿ ಆ ಪ್ರಾಯದ ಕತ್ತೆ ಮರಿ ಮೇಲೆ ಕೂತಾಗ ಅದು ಅವರ ಮೇಲೆ ಯಾರೂ ಕೂತಿರ್ಲಿಲ್ರಿ, ಅದು ಫ್ರೆಶ್ ಆಗಿತ್ತು, ಯೇಸು ಸ್ವಾಮಿಯನ್ನು ಹೊತ್ತುಕೊಂಡು ಹೋಗಲಿಕ್ಕೆ ಸಿದ್ಧವಾಗಿತ್ತು. ಇವತ್ತು ಕೂಡ ನಾ ಎಲ್ಲ ಮಾಡಿ ಮುಗಿಸಿದ ಮೇಲೆ ದೇವರ ಕಡೆ ಬರ್ತೇನೆ, ನಂದೆಲ್ಲ ಜೀವನ ಕಳೆದ ವಯಸ್ಸಾದ ಮುಪ್ಪಿನಲ್ಲೇ ನನ್ನ ಜೀವನ ಯೇಸುವಿಗೆ ಕೊಡ್ತೇನೆ ಅಂತ ಹೇಳ್ಬೇಡ್ರಿ. ಪ್ರಾಯದ ಕತ್ತೆ ಮರಿ ಹೇಗೆ ಯೇಸುವಿಗೆ ಅದು ಸ್ಥಳವನ್ನು ಕೊಡ್ತೋ ಅದೇ ವಿಧದಲ್ಲಿ ಇವತ್ತು ನಮ್ಮ ಜೀವಿತದಲ್ಲಿ ಯೇಸುವಿಗೆ ಸ್ಥಳ ಕೊಡೋಣ. ಅವರು ಅರಸನಾಗಿ ಬರಲಿಕ್ಕಿದ್ದಾರೆ. ನಮ್ಮ ಜೀವಿತದಲ್ಲಿ ಅವರು ಬಂದು ಕುಳಿತುಕೊಂಡು ನಮ್ಮ ಜೀವಿತವನ್ನು ಆಳ್ವಿಕೆ ಮಾಡಲಿಕ್ಕೆ ಬರಲಿಕ್ಕಿದ್ದಾರೆ. ಆದುದರಿಂದ ಇವತ್ತು ನಮ್ಮನ್ನೇ ನಾವು ಸಮರ್ಪಿಸಿ, ದೇವರೇ ನನ್ನ ಜೀವಿತವನ್ನು ಒಪ್ಪಿಸಿಕೊಡ್ತೇನೆ, ನೀವು ಆಳ್ವಿಕೆ ಮಾಡ್ರಿ ಎಂಬುದಾಗಿ ದೇವರಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ರಿ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ಈ ದಿನ ಕೂಡ ಈ ನಿರೀಕ್ಷೆಯ ವಾಕ್ಯದೊಂದಿಗೆ ನಮ್ಮ ಸಂಗಡ ಮಾತನಾಡಿದ್ದೀರಾ. ಹೇಗೆ ಅರಸನಾಗಿ ಯೆರೂಸಲೇಮನ್ನು ನೀವು ಪ್ರವೇಶಿಸಿದ್ರೋ ನಮ್ಮ ಜೀವಿತದಲ್ಲಿ ನೀವು ಪ್ರವೇಶಿಸಿರಿ ಸ್ವಾಮಿ. ಹೇಗೆ ಆ ಕತ್ತೆ ಹೊಸದಾಗಿತ್ತು, ಪ್ರಾಯದಾಗಿತ್ತು ದೇವರೇ, ಅದು ಇನ್ನು ಯೌವನ ಕಾಲದಲ್ಲಿರುವಾಗಲೇ ಅದರ ಮೇಲೆ ಕುಳಿತುಕೊಂಡು ಅದನ್ನು ಉಪಯೋಗಿಸಿದರಪ್ಪ. ನಮ್ಮ ಜೀವಿತ ಕೂಡ ದೇವರೇ ಎಸಪ್ಪ, ಈ ಲೋಕದಲ್ಲಿ ಸ್ವಾಮಿ ದೇವರೇ, ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ದೇವರೇ ನಿಮ್ಮನ್ನು ಅಂಗೀಕರಿಸಿಕೊಂಡು ಯೌವನ ಕಾಲದಲ್ಲೇ ನಿಮಗಾಗಿ ಜೀವಿಸಲಿಕ್ಕೆ, ಪ್ರಕಾಶಿಸಲಿಕ್ಕೆ ನಮಗೆ ಸಹಾಯ ಮಾಡ್ರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನಮ್ಮ ಜೀವಿತದಲ್ಲಿ ಮಹಿಮೆಯ ಅರಸನಾದ ದೇವರಿಗೆ ಸ್ಥಳವನ್ನು ಕೊಡೋಣ. ಆ ಪ್ರಾಯದ ಕತ್ತೆ ಹೇಗೆ ಯೇಸು ಸ್ವಾಮಿಯವರನ್ನ ಹೊತ್ತುಕೊಂಡು ನಡೆಯುತ್ತೋ ಹಾಗೆ ನಾವು ಸಹ ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿಯವರಿಗೋಸ್ಕರವಾಗಿ ಜೀವಿಸೋಣ. ದೇವರು ನಿಮ್ಮನ್ನು, ಕುಟುಂಬವನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.